ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ಬೇಬಿ ಕುಚ್ಚಿಗೆ ಯಾವ ಥರ ಥ್ರೆಡ್ ಸುತ್ಕೋಬೇಕು, ಯಾವ ರೀತಿ ಥ್ರೆಡ್ ತೊಗೋಬೇಕು ಅಂತ. ಈ ಥರ ಪ್ಲೇಹುಡ್ ತೊಗೊಳ್ಳಿ, ಎಕ್ಸಾಮ್ ಪ್ಯಾಡ್ ತೊಗೊಳ್ಳಿ, ಸಿಲ್ಕ್ ಥ್ರೆಡ್ ತೊಗೊಳ್ಳಿ. ಸೇಮ್ ಕಲರ್ ಸಿಲ್ಕ್ ಥ್ರೆಡ್ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಯಾಕಂದರೆ 2 ಎಳೆ ದಾರ ಇತ್ತು ಅಂದರೆ 1 ಟೈಮ್ ಸುತ್ಕೋಬೋದು, ಡಬಲ್ ಆಗಲ್ಲ, ಆರಾಮಾಗಿ ಸುತ್ಕೋಬೋದು. ನನ್ನ ಹತ್ರ ಈಗ ಕಲರ್ ಒಂದೇ ಇರೋದು, ವೈಟ್ ಕಲರ್ ಒಂದಿದೆ. ಅದನ್ನು ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ. ಎಕ್ಸಾಮ್ ಪ್ಯಾಡ್ ಇಟ್ಕೊಳ್ಳಿ. ಎಕ್ಸಾಮ್ ಪ್ಯಾಡ್ ಇಟ್ಕೊಂಡು ಒಂದು ಬೆರಳಿಂದ ಆ ಸಿಲ್ಕ್ ಥ್ರೆಡ್ ತೊಗೊಂಡು ರೊಟೇಟ್ ಮಾಡ್ಕೊಂಬನ್ನಿ, ಸುತ್ಕೊಂಬನ್ನಿ. ಆ ಒಂದು ದಾರದಿಂದ ಇನ್ನೊಂದು ದಾರ ಕನೆಕ್ಟ್ ಆಗೋದಕ್ಕೆ 1 ಅಂತ ಹೇಳ್ತೀವಿ. ಆ ಥರ ಸುತ್ಕೊಂಬರಬೇಕು. ಟೋಟಲ್ ನಾನು 100 ಎಳೆ ದಾರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ನೀವು 2 ಸಿಲ್ಕ್ ಥ್ರೆಡ್ ತೊಗೊಂಡಿದ್ರೆ, ಸೇಮ್ ಕಲರ್ 2 ಸಿಲ್ಕ್ ಥ್ರೆಡ್ ತೊಗೊಂಡಿದ್ರೆ 50 ಎಳೆ ದಾರ ಸುತ್ಕೋಬೇಕಾಗುತ್ತೆ. ಈಗ ಒಂದು ಥ್ರೆಡ್ಡಿಂದ ಸುತ್ತಿರೋದ್ರಿಂದ 100 ಎಳೆ ದಾರ ಸುತ್ಕೋತಾ ಇದ್ದೀನಿ. ಅದೇ ನಾನೇನಾದರೂ 2 ಥ್ರೆಡ್ ತೊಗೊಂಡಿದ್ರೆ 50 ಎಳೆ ದಾರನ ಸುತ್ಕೋತಾ ಇದ್ದೆ. ಈಗ 100 ಆಗಿದೆ ನೋಡಿ, ಅಲ್ಲಿ ಕಾಣ್ತಿದೆ. ಈಗ ಬಿಗ್ ಐ ನೀಡಲ್ ಅಂತ ಬರುತ್ತೆ ಬ್ಯಾಂಗಲ್ ಸ್ಟೋರಲ್ಲಿ, ಇಲ್ಲಾಂದರೆ ಮೆಟೀರಿಯಲ್ ಅಂಗಡಿಯಲ್ಲಿ ಕೇಳಿ. ಬಿಗ್ ಐ ನೀಡಲ್ ಅಂತ ಬರುತ್ತೆ. ಕುಚ್ಚಾಕೋದಕ್ಕೆ, ಬೇಬಿ ಕುಚ್ಚಾಕೋದಕ್ಕೆ ಬಿಗ್ ಐ ನೀಡ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಅದರಲ್ಲಾದರೂ ಹಾಕ್ಬೋದು, ಇಲ್ಲ ಫ್ಯಾಬ್ರಿಕ್ ಗ್ಲೂ ತಗೊಂಡು ಅದರಲ್ಲಾದರೂ ಹಾಕ್ಬೋದು, ಇಲ್ಲ ಈ ಥರ ಸೆಲೋ ಟೇಪ್ ತೊಗೊಳ್ಳಿ. ಸೆಲೋ ಟೇಪ್ ತೊಗೊಂಡು ಅದರಲ್ಲಿ ಹಾಕ್ಬೋದು. ನಾನು ಜಾಸ್ತಿ ಸೆಲೋ ಟೇಪಿಂದನೇ ಹಾಕೋದು. ಈಗ ಒಂದು ಕ್ರೋಶ ತೊಗೊಳ್ಳೋಣ. ಕ್ರೋಶ ತಗೊಂಡು ಅದಕ್ಕೆ ಹೋಲ್ ಮಾಡೋದಕ್ಕೆ, ಬೇಬಿ ಕುಚ್ಚಾಕೋದಕ್ಕೆ ಹೋಲ್ ಮಾಡೋದಕ್ಕೆ ಈಗ ಸೆಲೋ ಟೇಪಿಂದ ಹೇಗೆ ಥ್ರೆಡ್ನ ಏರ್ಸೋದು ಅಂತ ತೋರಿಸ್ತೀನಿ. ಮೊದಲಿಗೆ 100 ಎಳೆ ದಾರ ಸುತ್ಕೊಂಡಿರ್ತೀವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿದ್ದಾದಮೇಲೆ ಈ ಥರ ನೀಟಾಗಿ ಎಳ್ಕೊಳ್ಳಿ. ಈ ಥರ ಇವಾಗ ನಾವು ಬೇಬಿ ಕುಚ್ಚು ಕಟ್ತೀವಲ್ಲ, ಆವಾಗ ನಮಗೆ 200 ಥ್ರೆಡ್ ಆಗುತ್ತೆ. ಈಗ ಒಂದು ಲೇಯರ್ಗೆ, ಒಂದು ಇಡಿಗೆ 100 ಆಗಿದೆ. ಅದನ್ನು ಮಗ್ಚಿ ಕಟ್ಟಿದಾಗ 200 ಲೇಯರ್ಸ್ ಆಗುತ್ತೆ. ಈಗ ಸೆಲೋ ಟೇಪ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ 1 ಇಂಚ್ 2 ಇಂಚಷ್ಟು ಸೆಲೋ ಟೇಪ್ ಕಟ್ ಮಾಡಿಕೊಂಡು ಥ್ರೆಡ್ಡಿಗೆ ಆ ಥರ ನೀಟಾಗಿ ಅಂಟಿಸ್ಬಿಟ್ಟು ಟೈಟಾಗಿ ಸುತ್ತಬೇಕು. ಟೈಟಾಗಿ ಅಂದರೆ ಟೈಟಾಗಿ ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ನೀವು ಪ್ರೆಸ್ ಮಾಡಿಕೊಂಡು ಸುತ್ತಬೇಕು. ಅದು ಚೂಪ್ ಬರಬೇಕು, ನೀಡಲ್ ಥರ ಚೂಪಾಗಿ ಬರಬೇಕು. ನೋಡಿ, ಅಲ್ಲಿ ಬಂದಿದೆಯಲ್ಲ, ಆ ಥರ ಗಟ್ಟಿಗೆ ಪ್ರೆಸ್ ಮಾಡ್ಕೊಂಡು ಸುತ್ಕೋಬೇಕು. ನೋಡಿ, ಈ ಥರ ಬಂದಿದೆ. ಸಿಲ್ಕ್ ಥ್ರೆಡ್ನ ಸೆಲೋ ಟೇಪಿಂದ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟ್ನೇದು, 2ನೇದು ಮತ್ತು 3ನೇದು ಸಿಲ್ಕ್ ಥ್ರೆಡ್ನ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕೆ ಸಿಲ್ಕ್ ಥ್ರೆಡ್ನ ಸುತ್ತಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಾನು ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಬಿಗ್ ಐ ತೊಗೊಳ್ಳಿ ಮತ್ತು ಒಂದು ಗ್ಲೂ ತೊಗೊಳ್ಳಿ. ಸುತ್ತಿಟ್ಕೊಂಡಿರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಈಗ ಅದಕ್ಕೆ ಗ್ಲೂ ಹಾಕ್ತಿದ್ದೀನಿ. ಗ್ಲೂಯಿಂದ ಸೆಕೆಂಡ್ ಟಿಪ್ ತೋರಿಸ್ತಾಯಿದ್ದೀನಿ. ಗ್ಲೂಯಿಂದ ಹೇಗೆ ಸಿಲ್ಕ್ ಥ್ರೆಡ್ನ ರೆಡಿ ಮಾಡ್ಕೋಬೇಕು. ಈಗ ಸ್ವಲ್ಪ ಗ್ಲೂನ ಸಿಲ್ಕ್ ಥ್ರೆಡ್ಡಿಗೆ ಹಾಕಿ ಆ ಥರ ಟೈಟಾಗಿ ನುಲಿರಿ. ಈಗ ಹತ್ತಿ ನುಲಿತೀವಲ್ಲ, ಆ ಥರ ನುಪ್ಪಾಗಿ ನುಲಿಬೇಕು. ಟೈಟಾಗಿ ತಿರುಗಿಸ್ಬೇಕು ಆ ಥರ. ನೋಡಿ, ಆ ನೀಡಲ್ ಥರ ದಪ್ಪ ನೀಡಲ್ ಬರುತ್ತಲ್ಲ, ದಪ್ಪ ನೀಡಲ್ ಮೂತಿ ಚೂಪಾಗಿರುತ್ತಲ್ಲ, ಆ ಥರ ತಿರುಗಿಸ್ಕೋಬೇಕು. ನೋಡಿ, ಈ ಥರ ಬಂದಿದೆ, ರೆಡಿ ಆಯಿತು. ಇದು 2ನೇದು. ಈಗ 3ನೇದು ತೋರಿಸ್ತಾಯಿದ್ದೀನಿ, ನೀಡಲ್ಗೆ ಹೇಗೆ ತಗೊಳ್ಳೋದು ಅಂತ. ಸಿಲ್ಕ್ ಥ್ರೆಡ್ನ ಸುತ್ತಿಟ್ಕೊಂಡು ರೆಡಿ ಮಾಡ್ಕೊಂಡಿರಿ ಮೊದಲೇ. ಈಗ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಅದಕ್ಕೆ ಗ್ಲೂ ಹಾಕೋಣ. ಸ್ವಲ್ಪ ಗ್ಲೂ ಹಾಕಿ ಚಪ್ಪಟ್ಟೆ ಥರ ಬರಬೇಕು. ಚೂಪಾಗೂ ಮಾಡ್ಕೋಬೇಡಿ, ರೌಂಡಾಗೂ ಮಾಡ್ಕೋಬೇಡಿ, ಚಪ್ಪಟ್ಟೆ ಥರ ಮಾಡಿ ಈಗ ನೀಡಲ್ಗೆ ಹಾಕಿ. ನೋಡಿ, ನೀಟಾಗಿ ಹೋಗುತ್ತೆ ನೀಡಲ್ಗೆ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಸಿಲ್ಕ್ ಥ್ರೆಡ್ನ ರೆಡಿ ಮಾಡಿ ಇಡ್ಕೋಬೇಕು. ನಾನು 3 ಟೈಪಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಏನೇ ಡೌಟ್ ಇದ್ದರೂ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಟ್ರೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.